ಮಕ್ಕಳೇ. ಪದ್ಯಪಾಠ 6 ಬೇವು ಬೆಲ್ಲದೊಳಿಡಲೇನು ಫಲ. ಇದು ಬರೆದಿರೋರು ಪುರಂದರದಾಸರು. ಈ ಪದ್ಯದ ಮುಖಾಂತರ ನಾವು ಜೀವನದಲ್ಲಿ ಹೆಂಗಿರಬೇಕು, ಯಾವುದರಿಂದ ನಾವು ಉನ್ನತಿ ಸಾಧಿಸಬಹುದು ಅನ್ನೋದನ್ನು ತಿಳಿಸಿದ್ದಾರೆ. ಮೊದಲಿಗೆ ಒಂದ್ಸಲ ಪದ್ಯ ಓದ್ಬಿಡೋಣ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರದೇನು ಫಲ. ಕುಟಿಲವ ಬಿಡದಿಹ ಮನುಜರು ಮಂತ್ರವ ಪಠನೆಯ ಮಾಡಿದರೇನು ಫಲ. ಸಟೆಯನ್ನಾಡುವ ಮನುಜರು ಸಂತತ ನಟನೆಯ ಮಾಡಿದರೇನು ಫಲ. ಕಪಟತನದಲ್ಲಿ ಕಾಡುತ್ತ ಜನರನ್ನು ಜಪವನ್ನು ಮಾಡಿದರೇನು ಫಲ. ಕುಪಿತ ತನುವನ್ನು ಬಿಡದೆ ನಿರಂತರ ಗೀತೆಯನ್ನೋದಿದರೇನು ಫಲ. ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ. ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ. ಈಗ ಪದ್ಯಕ್ಕೆ ಬರೋಣ. ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ. ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲಾಫಲವನ್ನು ಅಪೇಕ್ಷಿಸಬಾರದು. ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಕೂಡ ನಿಷ್ಫಲವಾಗುತ್ತದೆ ಎಂಬುದನ್ನು ಪುರಂದರದಾಸರು ಸರಳ ಉದಾಹರಣೆಗಳ ಮೂಲಕ ಇಲ್ಲಿ ನಿರೂಪಿಸಿದ್ದಾರೆ. ಹುಟ್ಟುಗುಣ ಅಂದರೆ ನಾವು ಹುಟ್ಟುತ್ತಲೇ ಏನು ಗುಣ ಪಡ್ಕೊಂಬಂದಿದ್ವ ಅದು ಏನು ಮಾಡಿದರೂ ಹೋಗೋದಿಲ್ಲ. ನಾವು ಸುಟ್ಟರೂ ಸಹ ನಮ್ಮ ಗುಣ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಅದನ್ನು ಕರ್ತವ್ಯ ಅಂತ ಮಾಡಬೇಕು, ಅದರಿಂದ ಫಲ ನಿರೀಕ್ಷಿಸಬಾರ್ದು. ನಾವು ದೇವರನ್ನ ನಿರ್ಮಲ ಭಕ್ತಿ ಅಂದರೆ ಪೂರ್ತಿ ಸಂಪೂರ್ಣ ದೇವರನ್ನ ನಂಬಿ ಅವನಿಗೆ ಭಕ್ತಿ ತೋರಿಸ್ಬೇಕು. ಇಲ್ಲದೇ ಇದ್ದರೆ ನಾವೇನು ಮಾಡಿದ್ರೂ ಅದು ಉಪಯೋಗ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಗ ಪದ್ಯಕ್ಕೆ ಬರೋಣ. ಬೇವು ಬೆಲ್ಲದೊಳಿಡಲೇನು ಫಲ, ಹಾವಿಗೆ ಹಾಲೆರದೇನು ಫಲ. ಬೇವು ಅಂದರೆ ಗೊತ್ತಲ್ಲ, ಅದು ಕಹಿ, ಅದ್ರ ಗುಣನೇ ಕಹಿ, ಎಲ್ಲೆಲ್ಲೂ ಕಹಿನೇ ಇರುತ್ತೆ. ಅದನ್ನು ತಂದು ಬೆಲ್ಲದೊಳಿಟ್ರು ಅಂದರೆ ಬೆಲ್ಲ ಅಂದರೆ ಸಿಹಿ. ಆದರೆ ಆ ಬೇವನ್ನು ಸಿಹಿ ಬೆಲ್ಲದೊಳಗಿಟ್ಟರೆ ಏನು ಫಲ ಬರೋದಿಲ್ಲ, ಅಂದರೆ ಅದು ಸಿಹಿ ಮಾಡೋಕ್ಕಾಗಲ್ಲ. ಆ ಬೇವು ಅದ್ರ ಗುಣ ಬಿಡೋದಿಲ್ಲ, ಬೆಲ್ಲ ಸಿಹಿ ಗುಣ ಬಿಡೋದಿಲ್ಲ. ಅದೆರಡೂ ಮಿಶ್ರ ಮಾಡಿದರೂ ಏನೇನೂ ಉಪಯೋಗನೇ ಇಲ್ಲ. ಹಾವಿಗೆ ಹಾಲೆರದೇನು ಫಲ. ಹಾವು ಅಂತಂದರೆ ಅದು ಉರಗ, ಅದು ಏನು ಮಾಡುತ್ತೆ, ಅದು ವಿಷ ಜಂತು ಅಲ್ವಾ. ಅದು ಹಾಲೆರೆದ್ರೆ ಅದೇನಾದರೂ ನಮಗೆ ಫಲ ಕೊಡುತ್ತಾ. ಹಾವಿಗೆ ಹಾಲೆರದೇನು ಫಲ. ಹಾವು ಅಂದರೆ ಕಚ್ಚುತ್ತೆ, ಅಂದರೆ ನಾವೇನಾದರೂ ತೊಂದರೆ ಮಾಡಿದ್ರೆ ಮಾತ್ರ ಕಚ್ಚುತ್ತೆ. ಯಾವುದೇ ಪ್ರಾಣಿ ಪಕ್ಷಿಗಳಾಗಲಿ ಸುಮ್ಮನೆ ತೊಂದರೆ ಮಾಡಲ್ಲ, ನಾವು ಅವಕ್ಕೆ ತೊಂದರೆ ಮಾಡಬಾರ್ದು ಅಂತ. ಹಾವಿಗೆ ಅಂದರೆ ವಿಷವನ್ನು ಕಕ್ಕ ಹಾವಿಗೆ ಹಾಲೆರೆದ್ರೆ ಏನು ಫಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕುಟಿಲವ ಬಿಡದಿಹ ಮನುಜರು ಮಂತ್ರವ ಪಠನೆಯ ಮಾಡಿದರೇನು ಫಲ. ಕುಟಿಲ ಅಂದರೆ ಮೋಸ ವಂಚನೆ. ಮನುಷ್ಯರು ಅಂದರೆ ಒಳ್ಳೆ ಗುಣ ಇರೋರು ಯಾರಿಗೂ ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು, ತೊಂದರೆ ಮಾಡಬಾರ್ದು. ಆದರೆ ನಾವು ತೊಂದರೆ ಮಾಡ್ತೀವಿ, ವಂಚನೆ ಮಾಡ್ತೀವಿ. ಮಂತ್ರ ಪಠನೆಯ ಮಾಡಿದರೇನು ಫಲ. ನಾವಾದರೆ ದೇವ್ರನ್ನ ಭಕ್ತಿಯಿಂದ ಮಾಡ್ತೀವಿ ಅಂತಂದರೆ ಅದೇನು ಫಲ ಕೊಡಲ್ಲ. ಅಂದರೆ ನಾವು ಸದ್ಬುದ್ಧಿಯಿಂದ ವಿವೇಕದಿಂದ ಒಳ್ಳೆ ಜನಗಳಿಗೆ ಒಳ್ಳೆಯದೇ ಮಾಡ್ತಾ ಸರಿಯಾಗಿ ಇದ್ದು ನಾವು ದೇವರಿಗೆ ಮಂತ್ರನ ಪಠನೆ ಮಾಡಿದರೆ ಅದಕ್ಕೆ ನಮಗೆ ಒಳ್ಳೆಯ ಫಲ ಸಿಗುತ್ತೆ, ಇಲ್ಲ ಅಂದರೆ ಉಪಯೋಗ ಇಲ್ಲ. ಸಟೆಯನ್ನಾಡುವ ಮನುಜರು ಸಂತತ ನಟನೆಯ ಮಾಡಿದರೇನು ಫಲ. ಸಟೆ ಅಂದರೆ ಸುಳ್ಳು, ಮನುಷ್ಯನ ಸುಳ್ಳು ಹೇಳ್ತಾ ಇರೋನು ಸಂತತ ನಟನೆಯ ಮಾಡಿದರೇನು ಫಲ. ಸುಳ್ಳು ಹೇಳ್ತಾ ಇರ್ತಾನೆ, ಈ ಕಡೆ ನಟನೆ ಮಾಡ್ತಾ ಇರ್ತಾನೆ. ಇಲ್ಲ, ನಾನು ಸುಳ್ಳೇ ಹೇಳೋದಿಲ್ಲ, ನಾನು ಭಾಳ ಚೆನ್ನಾಗಿರ್ತೀನಿ, ಎಲ್ಲರಿಗೂ ಒಳ್ಳೆಯವನಾಗಿರ್ತೀನಿ ಅಂತ. ಆ ಥರ ಇದ್ದರೂ ಸಹ ಯಾವುದೇ ಫಲ ಇಲ್ಲ. ಕಪಟತನದಲ್ಲಿ ಕಾಡುತ್ತಾ ಜನರನ್ನು ಜಪವನ್ನು ಮಾಡಿದರೇನು ಫಲ. ಜನಗಳಿಗೆ ಸುಮ್ಮನೆ ಕಾಡೋದು, ಕಪಟ ಅಂದರೆ ಮೋಸ ಮಾಡೋದು, ವಂಚನೆ ಮಾಡೋದು, ಅದನ್ನು ಮಾಡ್ತಾ ಇರೋದು. ಆದರೆ ಇಲ್ಲಿ ಜಪ ಮಾಡ್ತಾ ಇರೋದು, ದೇವ್ರ ಜಪ ಮಾಡೋಂಗೆ ಮಾಡ್ತಾ ಇರೋದು, ಅದರಿಂದನೂ ಏನೂ ಫಲ ಇಲ್ಲ. ಕುಪಿತತನವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೇನು ಫಲ. ಕುಪಿತ ಅಂದರೆ ಕೋಪಗೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು. ನಾವು ಯಾವಾಗಲೂ ಪ್ರಶಾಂತತೆಯಿಂದ ಇರಬೇಕು. ಏನಕ್ಕೆ ಕೋಪ ಮಾಡ್ಕೋಬಾರ್ದು. ಕೋಪ ಮಾಡಿಕೊಂಡ್ರೆ ಆರೋಗ್ಯ ಹಾನಿ. ಮತ್ತು ಬೇರೆಯವರಿಗೆ ನಾವು ಒಳ್ಳೆತನ ನಮ್ಗೆ ಕಾಣೋದಿಲ್ಲ, ಅದು ಸಿಟ್ಟು ಮಾತ್ರ ಕಾಣ್ತಾ ಇರುತ್ತೆ. ಕುಪಿತತನವನ್ನು ಬಿಡದೆ ಅಂದರೆ ಸಿಟ್ಟು ಮತ್ತು ಕೋಪನ ಬಿಡದೆ ನಿರಂತರ ಅಂದರೆ ಯಾವಾಗಲೂ ಗೀತೆ ಅಂದರೆ ಭಗವದ್ಗೀತೆಯನ್ನು ಓದ್ತಾ ಇದ್ದರೆ ಏನೂ ಫಲ ಇಲ್ಲ. ಮೊದಲು ನಾವು ಕೋಪನ ಶಮನ ಮಾಡ್ಕೋಬೇಕು, ಒಳ್ಳೆ ಗುಣನ ಪ್ರದರ್ಶನ ಮಾಡಬೇಕು. ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ. ನಾವು ಗಂಗಾ ಸ್ನಾನ ಮಾಡ್ತೀವಿ, ನಮಗೆ ಪುಣ್ಯ ಬರುತ್ತೆ. ಯಾವಾಗ ಪುಣ್ಯ ಬರುತ್ತೆ? ಹೀನ ಗುಣಗಳ ಹಿಂಗದೆ. ಹೀನ ಗುಣ ಅಂದರೆ ಕೆಟ್ಟ ಗುಣಗಳು, ದುರ್ಗುಣಗಳನ್ನು ಬಿಡದೆ ನಾವು ಅದನ್ನೇ ಪಾಲಿಸಿದೆ ಅದಕ್ಕೇನು ನಮಗೆ ಫಲ ಬರಲ್ಲ. ಆದರೆ ಹೀನಗುಣಗಳನ್ನು ಬಿಟ್ಟು ಗಂಗೆ ಸ್ನಾನ ಮಾಡಿದರೆ ಫಲ ಬರುತ್ತೆ. ನಾವು ಕೆಟ್ಟದ್ದೇ ಮಾಡ್ತಾ ಇರ್ತೀವಿ, ಕೆಟ್ಟದೇ ಯೋಚನೆ ಮಾಡ್ತಾ ಇರ್ತೀವಿ, ಗಂಗಾ ಸ್ನಾನ ಮಾಡ್ತೀವಿ, ಪುಣ್ಯ ಬರುತ್ತೆ ಅಂದರೆ ಅದು ಎಂದಿಗೂ ಸಾಧ್ಯ ಇಲ್ಲ. ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ. ನಾನೀಗ ಸುಮ್ಮನೆ ಕುತ್ಕೋತೀನಿ, ಧ್ಯಾನ ಮಾಡ್ತೀನಿ ಅಂತಂದರೆ ನಾವು ಸುಮ್ಮನೆ ಕುತ್ಕೊಂಡ್ರೆ ಉಪಯೋಗ ಇಲ್ಲ. ಧ್ಯಾನದಲ್ಲಿ ನಾವು ಪರಮಾತ್ಮನನ್ನು ಕಾಣಬೇಕು. ಶ್ರೀನಿಧಿ ಪುರಂದರ ವಿಠಲನ ನೆನೆಸ್ಕೋಬೇಕು ಅಂದರೆ ದೇವರ ಧ್ಯಾನ ಮಾಡಬೇಕು. ಆ ಧ್ಯಾನದಿಂದ, ಆ ಮೌನದಿಂದ ಧ್ಯಾನದಿಂದ ಪರಮಾತ್ಮನಿಗೆ ನಾವು ಒಲಿಸ್ಕೋಬೇಕು ವಿನಃ ಸುಮ್ಮನೆ ಕೂತ್ಕೊಂಡ್ರೆ ಇದು ಏನೂ ಫಲ ಸಿಗಲ್ಲ ಅಂತ. ಆದ್ದರಿಂದ ಇದರಿಂದ ನಾವೇನು ತಿಳ್ಕೋಬೇಕು, ಯಾವುದೇ ನಮ್ಮ ಕರ್ತವ್ಯವನ್ನಾಗಲಿ
ಕರ್ತವ್ಯ ನಿಷ್ಠೆಯಿಂದ ಮಾಡಬೇಕು. ಯಾವುದೇ ಫಲಗಳನ್ನು ಅಪೇಕ್ಷೆ ಪಡಬಾರ್ದು. ಜೀವನದಲ್ಲಿ ನಾವು ಉನ್ನತಿ ಸಾಧಿಸಬೇಕು ಅಂದರೆ ಒಳ್ಳೆಯದ್ರ ಮುಖಾಂತರನೇ ಯಾವಾಗಲೂ ಒಳ್ಳೆಯವರೇ ಆಗಬೇಕು, ಒಳ್ಳೆಯ ಗುಣನ ಪ್ರದರ್ಶನ ಮಾಡಬೇಕು, ಯಾರಿಗೂ ಕೋಪ ಮಾಡಬಾರ್ದು, ಕೆಟ್ಟತನ ಮಾಡಬಾರ್ದು, ಮೋಸ ಮಾಡಬಾರ್ದು. ಮತ್ತು ನಾವು ಯಾವಾಗಲೂ ದೇವರನ್ನ ನೆನೀತಾ ಇರಬೇಕು. ಇದರಿಂದ ನಾವು ಒಳ್ಳೆಯದನ್ನು ಕಾಣ್ತೀವಿ ಅನ್ನೋದು ಈ ಪದ್ಯದ ಮುಖಾಂತರ ನಾವು ತಿಳ್ಕೊಂಡ್ವಿ.